ಮನಮೋಹನ್ ಸಿಂಗ್ ಇದ್ದಂತ ಸಂದರ್ಭದಲ್ಲಿ ಮನ್ನರೇಗಾ ಅಂತ ಬಂದಿತ್ತು. ಅವ್ರು ಯಾವಾಗ ಚುನಾವಣೆಗೆ ಹೋಗೋ ಸಂದರ್ಭ ಬಂತು ಅವಾಗ ಮಹಾತ್ಮ ಗಾಂಧಿ ಹೆಸರು ಸೇರಿಸಿ ಮನ್ನರೇಗಾ ಅಂತ ಮಾಡಿಕೊಂಡ್ರು. ಕಾಲಕಾಲಕ್ಕೆ ಬದಲಾವಣೆ ಆಗುವಂತದ್ದು ಸಹಜವಾಗಿ. ಇವತ್ತು ಕೂಡ ನಾವು ಬದಲಾವಣೆ ಮಾಡಬೇಕಾದ್ರೆ ಇವತ್ತು 2047ಕ್ಕೆ ಈ ದೇಶ ವಿಕಸಿತ ಆಗಬೇಕಿರುವಂತ ಕಲ್ಪನೆ ಇಟ್ಕೊಂಡು ಕಾರ್ಯಕ್ರಮ ಮಾಡ್ತಾ ಇದ್ರೆ ಆ ಕಾನೂನಿನಲ್ಲಿ ಎಲ್ಲ ಅಂಶಗಳನ್ನ ಸೇರಿದ ಮೇಲೆ ಅದು ವಿಕಸಿತ ಭಾರತ ಗ್ಯಾರಂಟಿ ಫಾರ್ ರೋಜ್ಗಾರ್ ಅಂಡ್ ಆಜೀವಿಕಾ ಮಿಷನ್ ಆಯಿತು ಅನ್ನುವಂಥದ್ದು ನಾವು ಗಮನಿಸಿರಲಿ. ಅವ್ರು ಇನ್ನೊಂದು ಹೇಳ್ಬೋದು, ನೀವು ಬಡವ ಹೊಟ್ಟೆ ಮೇಲೆ ಹೊಡೆದಂತೆ ನಿಮ್ಮ ಅವಧಿಗಳನ್ನು 100 ದಿನ ಮಾತ್ರ ಕೊಟ್ಟಿದ್ರಿ. 175 ಪಗಾರ ಇತ್ತು ಎದುವಲ್ಲಿ 17,500 ರೂಪಾಯಿ ಆಗ್ತಿತ್ತು. ಇವತ್ತು ನಾವು 275 ರೂಪಾಯಿ ಮಾಡಿದ್ದೀವಿ. ಎಷ್ಟು ಡಿಫರೆಂಟ್ ಆಗ್ತದೆ ನೀವು ತಿಳ್ಕೊಳ್ಳಿ. 125 ಸುಮಾರು 29,000ಕ್ಕಿಂತ ಹೆಚ್ಚು ಅನುದಾನ ಇವತ್ತು ಬಡವರಿಗೆ ಸಿಗ್ತದೆ. ಅದೇಂಗ ಇದಾಗ್ತದೆ. ಮತ್ತು ನಮ್ಮ ನಾವೆಷ್ಟು ಬಜೆಟ್ ಕೊಟ್ಟಿದ್ದೀವಿ ಈ ಯೋಜನೆಗೆ, ನೀವೆಷ್ಟು ಯೋಜನೆ ಬಜೆಟ್ ಕೊಟ್ರಿ, ಎಷ್ಟು ಮಾನವ ದಿನಗಳ ನಿರ್ಮಾಣ ಅದು, ನಮ್ಮ ಎಷ್ಟು ಮಾನವ ದಿನಗಳ ನಿರ್ಮಾಣ ಅದು, ಈ ರೀತಿ ಕಂಪೇರ್ ಮಾಡ್ತಾ ಹೋದ್ರೆ ಕೇವಲ ಕುತೂಹಲವನ್ನ ಹೇಳ್ತಕ್ಕಂಥ ಕೆಲಸ ಇವತ್ತು ಕಾಂಗ್ರೆಸ್ ಮಾಡ್ತಾ ಇದ್ದಾರೆ. ಹೀಗಾಗಿ ಅವರ ಹುಡುಗಾಟಿಕೆ ಮಾತುಗಳಿಗೆ ನಮ್ಮ ಕಾರ್ಯಕರ್ತರು ಕಿವಿಗೊಡದೆ ಜನರ ಮಧ್ಯದಲ್ಲಿ ಎಲ್ಲ ವಿಷಯಗಳನ್ನು ಚರ್ಚೆ ಮಾಡಬೇಕಾದಂತ ಅಗತ್ಯ ಇದೆ. ಹೀಗಾಗಿ ಆ ವಿಸ್ತೃತ ವಿವರವನ್ನ ರಾಜ್ಯಾಧ್ಯಕ್ಷರು ಹೇಳೋದ್ರಿಂದ ನಾನು ಜಾಸ್ತಿ ಅದಕ್ಕೆ ಹೋಗೋದಿಲ್ಲ. ಆ ಮಾತುಗಳನ್ನು ತಾವು ಕೇಳಬೇಕು. ಮತ್ತು ಕೇವಲ ಇಲ್ಲೇ ಕಾರ್ಯಕ್ರಮ ಮಾಡಿಬಿಡುವಂತದ್ದಲ್ಲ, ಇದನ್ನ ಮಂಡಲ ಮಟ್ಟಕ್ಕೆ ಒಯ್ಯಬೇಕು, ಇದನ್ನ ಗ್ರಾಮ ಪಂಚಾಯತ್ ಮಟ್ಟಕ್ಕೆ ಒಯ್ಯಬೇಕು. ಗ್ರಾಮಗಳಲ್ಲಿ ಪಾದಯಾತ್ರೆ ಮಾಡೋದ್ರ ಮುಖಾಂತರ ಯಾವ ಬಡವರಿಗೆ ನಾವು ಈ ಕಾನೂನಿನ ಮುಖಾಂತರ ಏನು ಅನುಕೂಲಗಳನ್ನು ಮಾಡಿಕೊಟ್ಟಿದ್ದೇವೆ ಅನ್ನುವಂಥದ್ದನ್ನ ನಾವು ಜನರಿಗೆ ತಿಳಿಸಬೇಕು ಅನ್ನುವಂತ ವಿನಂತಿ ಮಾಡಲಿಕ್ಕೆ ರಾಜ್ಯಾಧ್ಯಕ್ಷರು ಬಂದಿರತಕ್ಕಂಥ ಸಂದರ್ಭದಲ್ಲಿ ನಾವು ಹೆಚ್ಚು ಪ್ರಚಾರವನ್ನು ಮಾಡಬೇಕಂತ ತಮ್ಮಲ್ಲಿ ವಿನಂತಿಯನ್ನ ಮಾಡ್ತಾ ನನಗೂ ಕೂಡ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಎಲ್ಲ ಸಂಘಟನೆಗಳನ್ನು ನಮಸ್ಕಾರಗಳನ್ನು ತಿಳಿಸಿ ನನ್ನ ಮಾತುಗಳನ್ನು